ಹಾಯ್ ಹೆಲೋ ಗೈಸ್, ಗುಡ್ ಈವ್ನಿಂಗ್. ಬರ್ರಿ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡೋಣಂತ. ಮಮ್ಮಿ, ಇವತ್ತಿನ ವ್ಲಾಗ್ ಒಳಗೆ ಏನು ಸ್ಪೆಷಲ್ ಐತಿ? ಇವತ್ತಿನ ವ್ಲಾಗ್ ಒಳಗೆ ಸ್ಪೆಷಲ್ ಐತಿ. ಏನಂತಂದು ಹೇಳಿದ್ರೆ, ಇವಾಗ ನೋಡ್ರಿ ನಮ್ಮ ಮಕ್ಕಳು ಇವತ್ತು ಶನಿವಾರ, ನಾಳೆ ಸಂಡೇ ರೀ. ಹಿಂಗೆ ಏನಾದರೂ ವಾರಕ್ಕೊಂದ್ಸರ ಆಗಲಿ 15 ದಿನಕ್ಕೊಂದ್ಸರ ಆಗಲಿ ನಾವು ಇಲ್ಲಿ ಪಾನಿಪುರಿ ತಿನ್ನಕ್ಕೆ ಹೋಗ್ತಿದ್ವಿ ರೀ. ಸೊ ಇವಾಗ ಏನಪ್ಪ ಅಂತ ಹೇಳಿದ್ರೆ ಆ ಪಾನಿಪುರಿ ಅಂಗಡಿ ಬಂದಾಗೈತೆ ರೀ. ಯಾಕೋ ಗೊತ್ತಿಲ್ಲ ರೀ, 8 ದಿನ ಆತ್ರಿ ಅದು ಪಾನಿಪುರಿ ಅಂಗಡಿ ಬಂದಾಗಿ. ನನ್ನ ಮಕ್ಳಿಗೆ ನೋಡಿದ್ರೆ ಪಾನಿಪುರಿ ತಿನ್ಬೇಕು ಅನ್ಸಾಕತ್ತೈತಿ. ಸೊ ಹಾಗಾಗಿ ಸುಮ್ ಕುತ್ಕೊಳ್ಳೋದ ಬೇಡ್ರಿ, ಪಾನಿಪುರಿ ತಿನ್ನೋ ಆಸೆನ ಅವ್ರಿಗೂ ನಿರಾಸೆ ಮಾಡೋದು ಬೇಡ ಅಂಥೇಳಿ ನಾನು ಮನೆ ಒಳಗನ ಮಾಡ್ಕೊಡ್ತೀನಿ ಪಾನಿಪುರಿ ಅಂತಂದು ಹೇಳಿ ಇವಾಗ ಪಾನಿಪುರಿ ಮಾಡಾಕತ್ತೀವಿ ರೀ. ಅದು ಹೆಂಗೆ ಅಂತಂದು ಹೇಳಿದ್ರೆ ರೆಸಿಪಿ ಸಮೇತ ಮಾಡಾಕತ್ತೀವಿ ರೀ. ನಾವು ಮಾಡುವಂತಹ ಪಾನಿಪುರಿ ನಿಮಗೆ ಇಷ್ಟ ಆಗಿತ್ತಂದ್ರೆ ನೀವು ಮನೆ ಒಳಗೆ ಮಕ್ಳಿಗೆ ಮಾಡಿಕೊಡ್ರಿ, ನೀವು ಮಾಡ್ಕೊಂಡು ತಿನ್ನಿರಿ. ಭಾಳ ಅಂದ್ರೆ ಭಾಳ ಟೇಸ್ಟ್ ಆಗ್ತೈತೆ ರೀ. ಅಂಗಡಿ ಒಳಗೆ ಹೆಂಗೆ ಟೇಸ್ಟ್ ಆಗ್ತೈತಲ್ರಿ, ಮನೆ ಒಳಗೆ ಮಾಡಿದ್ದು ಹಂಗೆ ಟೇಸ್ಟ್ ಆಗ್ತೈತಿ. ಬರ್ರಿ ಇವಾಗ ಪಾನಿಪುರಿ ಮಾಡಕ್ಕೆ ಸ್ಟಾರ್ಟ್ ಮಾಡೋಣ್ರಿ. ಮಮ್ಮಿ ರೆಡಿ, ಟೈಮ್ ವೇಸ್ಟ್ ಮಾಡೋದ ಬೇಡ, ಬಾ ಸ್ಟಾರ್ಟ್ ಮಾಡೋಣಂತ. ಫಸ್ಟ್ ಪುದೀನ ಸೋಸ್ಬೇಕು ಮಮ್ಮಿ. ಪುದೀನ ಬೇಕು ಅದಕ್ಕೆ, ಆಮೇಲೆ ಕೊತ್ತಂಬರಿ ಬೇಕು, ಹಸಿ ಮೆಣಸಿನ್ಕಾಯಿ ಬೇಕು, ಅದಕ್ಕೆ ಶುಂಠಿ. ಕೊತ್ತಂಬರಿ ಎಷ್ಟು ಸಾಕು ಮಮ್ಮಿ? ಇನ್ನೊಂದು ಸ್ವಲ್ಪ ಐತಳೆ ಸೋಸ್ತೇನೆ ಅದನ್ನು. ಹಾಂ, ಕೊತ್ತಂಬರಿ ಸೋಸ್ ಅಂತೇಳಿ ನಾನು ಇಲ್ಲೇ ಐತಿ. ಪುದೀನ ಇನ್ನೊಂದು ಸ್ವಲ್ಪ ಬೇಕಾ. ಆಮೇಲೆ ಅದು ಪಾನಿ ಮಾಡ್ತೇವಲ್ಲ ಅದಕ್ಕೂ ಬೇಕಾ ಕೊತ್ತಂಬರಿ, ಪುದೀನ, ಮೆಣಸಿನ್ಕಾಯಿ. ಮತ್ತೀಗ ಅದು ಪಾನಿ ಮಾಡ್ಕೊಳಕ್ಕೆ ಅದು ಪುದೀನ ಕೊತ್ತಂಬರಿ ಅದೆಲ್ಲ. ಹೌದೇನಾ? ಇದು ಉಳ್ಳಾಗಡ್ಡಿ ಅಷ್ಟೇನಾ, ಕೊತ್ತಂಬರಿ ಸೋಸ್ಲೇನಾ? ನೀವು ಉಳ್ಳಾಗಡ್ಡಿ ಐತೆ ಸಣ್ಣ. ಅದು ತಗೋ. ನೀವು ಸಣ್ಣವರಿದ್ದಾಗ ಒಂದ್ಸತ ಆದ್ರೂ ಮನೆಯೊಳಗೆ ಪಾನಿಪುರಿ ಮಾಡಿದ್ರೆ? ನಾವಂತ್ರ ಸಣ್ಣರಿದ್ದ ಪಾನಿಪುರಿ, ಗೋಬಿ ಮಂಚೂರಿ, ಆಮೇಲೆ ಇವೇನು ನೂಡಲ್ಸ್, ಮ್ಯಾಗಿ ಗೀಗಿ ಅಂತಿರಲ್ಲ, ನಾವಂತ್ರ ಒಟ್ಟ ತಿಂದಿಲ್ಲ ನೋಡ್ತಾನೆ. ಇವ್ ನಾ ಮಾಡಿರೋ ಇಲ್ಲ ಅಂತ ಕೇಳಿದ್ರೆ ನೀವು ತಿಂದೇ ಇಲ್ಲ ಅನ್ನತ್ತಿರಲ್ಲ. ಅಲ್ಲ, ತಿನ್ನಕ್ಕಾಗಿ ಮಾಡ್ಬೇಕತ್ತ ಹೌದಿಲ್ಲ. ಅವಾಗ ಏನು ಮ್ಯಾಗಿ ಗೀಗಿ ಅಂದ್ರೆ ಏನು ಇತ್ತು ಇದ್ದಿದ್ದಿಲ್ಲ ಗೊತ್ತಿಲ್ಲ. ಆದ್ರೆ ನಾವಂತ್ರ ಕೇಳಿದ್ದೇನೆ ಇಲ್ಲ, ತಿಂದಿದ್ದೇನೆ ಇಲ್ಲ. ನಾವು ಏನಿದ್ರು ಮದುವೆ ಆದಮೇಲೆ, ಆಮೇಲೆ ನೀವೆಲ್ಲ ಹುಟ್ಟಿದ ಮೇಲೆನ ಈ ಪಾನಿಪುರಿ, ಗೋಬಿ ಮಂಚೂರಿ ಅದು ಇದು ಅಂತ ಹೇಳಿ ತಿನ್ನಾಕತ್ತಿದ್ದೆ. ನಾವು ಕೆಳಗಿನ ಮನೆಯೊಳಗೆ ಇದ್ದಾಗ ಫಸ್ಟ್ ನಾವು ಯಾವಾಗ ಮಾರ್ಕೆಟಿಗೆ ಹೋಗಿದ್ವಿ ಹೇಳಿ ಮಮ್ಮಿ? ರಂಜಾನ್ಗೆ ಒಂದು ವರ್ಷದೊಳಗೆ ಒಂದ್ಸತ ಅಷ್ಟೇ ಮಾರ್ಕೆಟಿಗೆ ಹೋಗಿದ್ವಿ ನಾವು. ಹೌದು, ಅದು ರಂಜಾನ್ ಇದ್ದಾಗ ಅಷ್ಟೇ. ದಾದಿಮ ಎಲ್ಲರೂ ಕರ್ಕೊಂಡು ಹೋಗಿದ್ರು. ನಾವು ಬಡೇಮಿಯವರು, ಅರ್ಶಿಯಾ, ಅಪ್ಪ ಎಲ್ಲರೂ ವರ್ಷಕ್ಕೊಂದ್ಸರ ಅಷ್ಟ ನಾವು ಶಾಪಿಂಗ್ ಮಾಡ್ತಿದ್ವಿ. ರಂಜಾನ್ ಬಂತಂದ್ರೆ ಅವಾಗ ಫುಲ್ ಹ್ಯಾಪಿ ನಾವು. ಆಮೇಲೆ ನನಗೂ ಅರ್ಶಿಯಾಗೂ ಸೇಮ್ ಅರ್ಬಿ ತೊಗೊತಿದ್ರೆ, ಸೇಮ್ ಕಿವ್ಯಾಗಿನ ತೊಗೊತಿದ್ರೆ. ಎಲ್ಲ ಸೇಮ್ ತಂದು ಈ ವಾರ ಸಂತಿನ ಮಾಡಿಲ್ಲ ನಾನು. ಇದೆಲ್ಲ ಹೋದ್ವಾರದ್ದು ಪುದೀನ ಕೊತ್ತಂಬರಿ ಎಲ್ಲ ಸೋಸ್ ಇಟ್ಟೈತಿ. ಮತ್ತು ಆಗಲೇ ಏನಾಗೈತೆ ನೋಡೋದು, ಏನಾಗೈತದ ಇದು ಬಡ್ಡ್ಯಾಗೆಲ್ಲ ಕೊಳತ್ಬಿಟ್ಟೈತಿ ಕೊತ್ತಂಬರಿ. ಫ್ರಿಜ್ ಒಂದು ಐತಿ, ಚಲೋ ಆಗೈತಿ. ಇಷ್ಟರ ಬಂದೈತೆ ಅದು. ಸಿದ್ದಪ್ಪನ ಜಾತ್ರೆ ಮಸ್ತ್ ಆತಲ್ಲ ನಿಮಗೆ? ಆದ್ರೆ ನಾವು ಒಂದ್ಸತ ಏನು ಜಾಸ್ತಿ ತೊಗೊಂಡೇ ಇಲ್ಲ. ಏನು ತೊಗೊತೀವಿ ಮೊನ್ನೆ ಎಲ್ಲ ಮದುವೆಗೆ ನೋಡ್ದಿಲ್ಲ. ಶಾಪಿಂಗ್ ನಮ್ದು 2 ಮದುವೆ ಮಾಡೀವಿ ನಾವು. ಮತ್ತು ಶಾಪಿಂಗ್ ಗನಿಮ ಮದುವೆಗೆ ಒಂದು, ಸಹನಾ ಅವ್ರ ಮದುವೆಗೆ ಒಂದು. ನೀವು ವಲಿಮಾಕು ಮಾಡಿರಿ? ಸನಾಪನ್ ವಲಿಮಾಕು ನಮ್ದು ಪ್ರಿಪೇರ್ಟ್ರಿ ಎಕ್ಸಾಮ್ ಇತ್ತು, ನಾವು ಮಾಡೇ ಇಲ್ಲ. ಸಾಕಲ್ಲ ಈಗ ಅಷ್ಟೇ? ಪುದೀನ ಸಾಕಲ್ಲ? ಹಾಂ, ಪುದೀನ ಸಾಕು. ಕೊತ್ತಂಬರಿ ಇನ್ನೊಂದು ಸ್ವಲ್ಪ ಹಾಕು ಮಮ್ಮಿ. ಸಾಕು ಬಿಡ. ಇಲ್ಲ, ಇನ್ನೊಂದು ಸ್ವಲ್ಪ ಹಾಕ. ಇವಾಗ ಸ್ವಲ್ಪ ಪಾನಿ ಏನು ಸ್ವಲ್ಪ ಮಾಡ್ತಿದ್ರು ನಾನು, ಭಾಳ ಮಾಡಿದ್ರೆ. ಇಲ್ಲೇನೈತಿ ಈಗ ನೋಡು, ಈಗ ಒಂದು ಪ್ಲೇಟಿಗೆ ಎಷ್ಟು ಕೊಡ್ತಾರೆ? 6 ಕೊಡ್ತಾರಲ್ಲ ಅಲ್ಲಿ ಅಂಗಡ್ಯಾಗ? 7. ಲಾಸ್ಟ್ ಒಂದು ಸುಕ್ಕಾಪುರಿ. ಒಟ್ಟು ಪಾನಿ ಒಳಗೆ ಕೊಡೋದು 6. ಪ್ಲೇಟ್ ಒಳಗೆ ಹಾಕಿ ಕೊಡ್ತಾರಲ್ಲ ಅದನ್ನ. ಅದು ಮಮ್ಮಿ ಹೆಂಗೆ ತಿಂತಾಳೆ ಹೇಳ್ರಿ? ಪಾನಿಪುರಿ ಒಂದು ಪ್ಲೇಟ್ ಇರ್ತೈತಿ. ನಾವು ಹೆಂಗೆ ಒಂದು ಬೌಲ್ ತೊಗೊಂಡು ಅದ್ರೊಳಗೆ ಒಂದೊಂದು ತಿನ್ಕೊಂತ ಹೋಗ್ತೀವಿ, ಅವ್ರು ಒಂದೊಂದು ಹಾಕೊಂತ ಹೋಗ್ತಾರೆ. ಆದ್ರೆ ಮಮ್ಮಿ ಹಂಗಲ್ಲ. ಸುಕ್ಕಾಪುರಿ ಹೆಂಗೆ ಒಂದೇ ಪ್ಲೇಟ್ನಾಗ ಎಲ್ಲ ಕೊಟ್ಟಿರ್ತಾರಲ್ರಿ, ಹಂಗೆ ಪಾನಿಪುರಿ ನೀರೆಲ್ಲ ಹಾಕಿ ತೊಗೊಂತಾಳ್ರಿ ಮಮ್ಮಿ. ನನಗೆ ಹಂಗೆ ಒಮ್ಮಕ್ಲೆ ಬಾಯಿ ಇಟ್ಕೊಂಡು ಹಿಂಗೆ ತಿಂತಾರೋಡು, ಹಂಗೆ ನನಗೆ ತಿನ್ನಕಾಲ ಆರಾಮ್ ನಿಧಾನಾಗಿ ತಿನ್ನಕ್ಕೆ ನಾನು. ಮಮ್ಮಿ ಆ ಪೂರಿ ಎಲ್ಲ ನೋಡಿಲ್ಲ ಹಿಂಗೆ ಹಸಿ ಹಸಿ ಆಗ್ಬಿಡ್ತಾವ. ಮಮ್ಮಿ ಏನು ಮಾಡತ್ತೀರಿ? ಪಾನಿಪುರಿ ತಮ್ಮ ನೈದು ನೀಡು ಇಟ್ಟು ಇನ್ನೊಂದು ಇಂಥದ್ದು ಬಿಳಿಯೋದು ಕವರ್ ಐತೆ ನೋಡು. ತುಂಬ ಸೈಡ್ನಾಗ ಐತೆ ನೋಡಿ, ಫ್ರಿಜ್ಜಿನಾಗ ಐತೆ ನೋಡಿ. ಇದು ತಮ್ಮನ ಹಂಗ್ಯಾಕೆ ಮಾಡ್ತಾವ? ಕುಂದ್ರಾಗಿ ಸಣ್ಣಕ್ಕೆ ಯಾಕೆಂಗದ ಅಂತ ಹೇಳಿದ್ರೆ ನೀನು ಮಿಕ್ಸರ್ ಸುಮ್ಮನೆ ಕುಂದಿರ್ಬೇಕು. ಇಲ್ಲಿ ಹೊರಗೆ ಚಲೋ ಹಾಕೈತಿದೆಲ್ಲ ಹೆಚ್ಚಾಗಿ ಪಚ್ಚಾಗೆಲ್ಲ. ಇದು ಸ್ವಲ್ಪ ಇದನ್ನು ಕಟ್ ಮಾಡಿ ಹಾಕಿದನು. ಏನಾದ್ರು ಅಲ್ಲ ಇದೆ ಸಣ್ಣ ಇದನ್ನು ಇದ್ರೊಳಗೆ ಕಟ್ ಮಾಡಿ ಅದನ್ನು ಮಿಕ್ಸಿ ಹಾಕ್ಕೊಂಬರಕ್ಕೆ ಬರ್ತದೆ. ಮತ್ತು ಕರಗಿರಂಟು ಹೋಗಿತ್ತು. ಹೌದಾ? ಇಲ್ಲಿ ನಾವೇನಾದರೂ ಸ್ಪೆಷಲ್ ಮಾಡ್ಬೇಕಂತಿರ್ತೇವೆ. ಯಾಕಂದ್ರೆ ಭಾಳ ಮಂದಿ ಬಂದಾಗಾರ ಆಗಲಿ, ಫಂಕ್ಷನ್ದಾಗಾರ ಆಗಲಿ, ಅದನ್ನ ಕರೆಂಟೇ ಇರೋದಿಲ್ಲ. ನಾ ಜಗ್ಗಿ ಸತ ಅಬ್ಸರ್ವ್ ಮಾಡಿ
2 ಪ್ಲೇಟ್ ತಿಂದ್ರೆ ಹೆಂಗ್ ಪ್ಲೇಟ್ ಅವು 30 ರೂಪಾಯಿನ 20 ರೂಪಾಯಿ 25 ಈಗ 2 ಪ್ಲೇಟ್ ತೊಗೊಂಡ್ವಿ ಅಂತ ಹೇಳಿದ್ರೆ 50 ರೂಪಾಯಿ ಖರ್ಚಾಕತಿ. ಈಗ ನಾವು ಒಂದೊಂದು ಪ್ಲೇಟ್ ಈಗ 2 ಪ್ಲೇಟ್ ತಿನ್ನೋರು ಇರ್ತಾರ, ಈಗ ಇಬ್ರು ಹೋದಂದ್ರೆ 100 ರೂಪಾಯಿ ಖರ್ಚಾಕತಿ. ಅದ 100 ರೂಪಾಯಿದೊಳಗೆ ನಾವೆಲ್ಲ ತೊಗೊಂಬಂದು ಮನೆಯೊಳಗೆ ಮಾಡಿದ್ವಂದ್ರೆ ನಾವು ಅಷ್ಟೇ ಅಲ್ಲ ಮನೆಯವ್ರು ಎಲ್ಲರೂ ತಿನ್ಬೋದು ಪಾನಿಪುರಿ. ಇವತ್ತು ನಾನು ಒಂದು ಸೀಕ್ರೆಟ್ ಹೇಳ್ತೀನಿ. ಏನು? ವಲೀಮಾ ದಿವಸ ಸಂಜೆಕ್ಕೆ ನೀವೆಲ್ಲರೂ ಲೇಟಾಗಿ ಬರತ್ತಿದ್ರಲ್ಲ, ನಾವು ಸ್ಕೂಲಿಂದ 5:15 ಬಂದ್ವಿ. ಬಂದು ಕುಂತೀವಿ ಒಂದು ಸ್ವಲ್ಪ ಹೊತ್ತು. ನಮಗೆ ನೋಡಿದ್ರೆ ಹೊಟ್ಟೆ ಶತ್ತಿತ್ತು, ನೀವು ಯಾರು ಇದ್ದಿದ್ದಿಲ್ಲ. ಆಮೇಲೆ ಇಲ್ಲಿ ಚಾವಿನ ಇಟ್ಟು ಹೋಗಿದ್ದೀನಿ. ಅದಕ್ಕೆ ಕುಂತೀವಿ ಭಾಳ ಹೊತ್ತಾತು. ಇವ್ರು ಕೆಳಗೆ ಅದಾರಲ್ಲ ಆಂಟಿ, ಅವ್ರಿಗೆ ಚಾ ಮಾಡ್ಕೊಡ್ತೀನಿ ಬರ್ರಿ ಥಂಡಿ ಐತಂದ್ರೆ, ಇಲ್ಲ ತಗೋರಿ ಆಂಟಿ ಅಂತ ಹೊರಗೆ ಕುಂತೆ ಹೋಗಿ ನಾವು 5 ಪ್ಲೇಟ್ ಪಾನಿಪುರಿ ತಿಂದ್ವಿ. ನಾನು ಶಿಯಾ ತಿಂದೆ. ಮತ್ತೊಂದು 2 ಪ್ಲೇಟ್ ತಿನ್ಬೇಕಂತ ಯೋಚನೆ ಮಾಡತ್ತಿದ್ವಿ, ರೊಕ್ಕ ಇದ್ದಿದ್ದಿಲ್ಲ, ಬಂದ್ವಿ. ಇವ ನೋಡ್ರಿ ನಾನು ಈಗ ಪಾನಿ ಮಾಡ್ಕೊಳಕ್ಕೆ ಇಲ್ಲಿ ಮಿಕ್ಸಿ ಜಾರ್ ಒಳಗೆ ಪುದೀನ, ಕೊತ್ತಂಬರಿ, ಆಮೇಲೆ ಹಸಿ ಶುಂಠಿ, ಹಸಿ ಮೆಣಸಿನ್ಕಾಯಿ ಅಷ್ಟು ಹಾಕ್ಯಂದೇನ್ರಿ. ಈಗ ಇದ್ರೊಳಗೆ ಒಂದು ಸ್ವಲ್ಪ ಜೀರಿಗೆ ಹಾಕ್ಕೊಳನ್ರಿ. ಯಾಕಂದ್ರೆ ಜೀರಿಗೆ ಪೌಡ್ರ್ ಇತ್ತಂದ್ರೆ ನೀವು ಆ ಪಾನಿ ಒಳಗೆ ಜೀರಿಗೆ ಹಾಕೋಬೋದು. ಆ ಪೌಡ್ರ್ ಇರಲಿಲ್ಲ ಅಂದ್ರೆ ಒಂದು ಜೀರಿಗೆ ಮಿಕ್ಸಿ ಮಾಡ್ತೀವಲ್ರಿ ಅದ್ರೊಳಗೆ ಹಾಕೊಂಡ್ರೆ ನಡಿತೈತ್ರಿ. ನಿಮ್ಗೆ ಎಷ್ಟು ಬೇಕಲ್ರಿ ಜೀರಿಗೆ ಅಷ್ಟು ಹಾಕೊಳ್ಳೋಣ್ರಿ. ಅಷ್ಟು ಜೀರಿಗೆ ಹಾಕೊಳ್ಳೋಣ್ರಿ. ಆಮೇಲೆ ನಿಂಬೆ ಹಣ್ಣನ್ನು ಫಸ್ಟ್ ಈಗ ಅರ್ಧ ಅಷ್ಟು ಹಿಂಡ್ಕೊಳ್ಳೋಣ್ರಿ, ಮಿಕ್ಸಿ ಹಾಕೊಂತೀವಲ್ರಿ ಅವಾಗ. ಆಮೇಲೆ ಸ್ವಲ್ಪ ಹುಳಿ ಜಾಸ್ತಿ ಬೇಕಂತ ಹೇಳಿ ಮತ್ತೊಂದು ಅರ್ಧ ಆಮೇಲೆ ಹಾಕೊಳಕ್ಕೆ ಬರ್ತೈತೆ ರೀ. ನಾನು ನಿಂಬೆ ಹಣ್ಣನ್ನು ಹಿಂಡ್ಕೊಂಡೆ ರೀ. ಈಗ ಇದಕ್ಕೆ ಸ್ವಲ್ಪ ರುಚಿ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಈಗ ಇದನ್ನು ಮಿಕ್ಸಿಗೆ ಹಾಕೊಳ್ಳೋಣ್ರಿ. ಉಳ್ಳಾಗಡ್ಡೆ ಅಂತ ಹಚ್ಕೊಂಡ್ಯಾರಿ. ಮಮ್ಮಿ ಅಲ್ಲಿ ಮಿಕ್ಸಿಗೆ ಹಾಕತ್ತಾಳ್ರಿ ಪಾನಿಪುರಿದು ಪಾನಿ ಮಾಡಕ್ಕೆ. ಮಮ್ಮಿ ನೀ ಏನೋ ಒಂದು ಮಿಸ್ ಮಾಡತ್ತಿಲ್ಲ? ಏನು? ಗ್ಯಾಸ್ ಒಂದು ಇಲ್ಲೇ ತರಬೇಕಾಗಿತ್ತಿಲ್ಲ? ಮತ್ತೆ ಇದೆಲ್ಲ ತೊಗೊಂಡು ಬಂದಿಲ್ಲ ಇಲ್ಲಿ ಕೊಡಿಲ್ಲ ಅದೇನು? ಕಟ್ಟಾ ಮೀಠಾ ಸ್ವೀಟ್ ಆ್ಯಂಡ್ ಸ್ಪೈಸಿ ಪಾನಿಪುರಿ ಮಸಾಲ. ಪಾನಿಪುರಿ ಮಸಾಲ ನೋಡಮ್ಮಿ ಅಂದ್ರೆ ಮಿಠಾ ಪಾನಿ ಅಂತಿಲ್ಲ ನಾವು. ಪಾನಿ ಮಾಡೋಣ. ಚಾಟ್ ಮಸಾಲ ಅವೆಲ್ಲ ಇದೆ ಐತಿಲ್ಲ. ಇವಾಗ ನೋಡ್ರಿ ನಾನು ಪೇಸ್ಟ್ ಎಲ್ಲ ಮಿಕ್ಸಿ ಮಾಡ್ಕೊಂಬಂದೆ ರೀ. ನಾನು ಪೇಸ್ಟ್ ಮಿಕ್ಸಿ ಮಾಡ್ಕೊಂಬಂದೆ. ಇದನ್ನೆಲ್ಲ ಪೇಸ್ಟ್ ಮಾಡ್ಕೊಂಬಂದಿದ್ದು ನಾನು. ಕೊತ್ತಂಬರಿ, ಪುದೀನ ಅದನ್ನೆಲ್ಲ ಈಗ ನಮಗೆ ಪಾನಿ ಎಷ್ಟು ಬೇಕಂದ್ರೆ ಅಷ್ಟು ನೀರು ಹಾಕ್ಕೊಂಡು ಹಾಕ್ಕೊಂಡು ಬ್ಲ್ಯಾಕ್ ಸಾಲ್ಟ್ ಫಸ್ಟ್ ಏನೆಲ್ಲ ಹಾಕಿ ಓಕೆ. ಪಾನಿಪುರಿ ಮಸಾಲ ಇದೆ. ಗಟ್ಟಾಗಿದೆ ಅದು? ಇಲ್ಲ ಸ್ವಲ್ಪ ಕರಿದೇವಲ್ಲ ಸ್ವಲ್ಪ ಪಾನಿಪುರಿ ವಾಸನೆ ಬರತೈತಿ ಈಗ. ಬರತ್ತದಿಲ್ಲ. ನನಗೊಂದು ಸ್ವಲ್ಪ ಇದನ್ನೇ ಮಾಡ್ತೆ. ಅಯ್ಯೋ ಹಾಕಿತ್ತು ಭಾಳ ದೊಡ್ಡ ಕೈ ಇದ್ಬಿಡ ನಿಂತು ಕಾಲ ನಮ್ಮಕ್ಕದ. ಜಲ್ಜೀರಾ ಇಲ್ಲಿ ಬಿಡುವ. ನಮ್ಮ ಇದಕ್ಕೆ ತೊಗೊಂಡು ಹೋಗಿದ್ದೆ ಅದನ್ನು ಶಾಲಿಗೆ. ಜಲ್ದೀರಾ? ಈಗ ಆ ಎದು ತೊಗೊಂಡೋಗಿದ್ದಿ ತಿನ್ನಾಕ? ಇದು ಚಾಟ್ ಮಸಾಲ. ಚಾಟ್ ಮಸಾಲ ಮೇನ್. ಆಮೇಲೆ ಇದನ್ನು ಬ್ಯಾಡಿದೆ. ಇದಕ್ಕೆ ಸ್ವಲ್ಪ ಇನ್ನೊಂದು ಸ್ವಲ್ಪ ನೀರು ಹಾಕಂತ. ಸ್ವಲ್ಪ ಹುಂಚೆ ಹಣ್ಣು ಹಿಡಿತಂತ ಅದಕ್ಕೆ. ಹುಳಿ ತಿನ್ನೋ ಕೆಲಸ ನೀವು ಅದಿಲ್ಲ? ಹುಣ್ಸಿಕಾಯಿ ಏನು ಹುಣಸೆ ಹಣ್ಣು. ಸ್ವಲ್ಪ ಹೊತ್ತು ಜಲ್ದಿ ನೆನೆ ಹಾಕ್ಬೇಕಿದೆ ನಾವು ಹುಳಿ, ಅಂದ್ರೆ ಎಲ್ಲ ಚಲೋ ತಂದು ಬಿಟ್ಕೊಂಡ್ಬಿಡ್ತೈತೆ. ಇದು ಹುಳಿ ಮಸ್ತ್ ಹಾಕತ್ತಿದೆ. ಅಷ್ಟು ಹಾಕೋದು ಬೇಡ, ಸ್ವಲ್ಪ ಹಾಕೊಳ್ಳೋಣ. ಆಮೇಲೆ ಟೇಸ್ಟ್ ನೋಡಿ ಮತ್ತೆ ಹಾಕೊಳಕ್ಕೆ ಬರ್ತೈತದಿಲ್ಲ. ಆಲೂ ಕುಚ್ಚಾಕಿರ್ತಿ. ಸಾಕನ್ ಪಾನಿ ಅಷ್ಟೇ. ಹೋಗ ನೀರು ಕಾಣ್ಬೇಕಿತ್ತು. ಮಸಾಲ ಕಾಣತೈತಿ ನೋಡಿಲ್ಲ ಈಗ ಲೋಟ ಪಾನಿ ಬರ್ಬೇಕು.
ಇನ್ನೊಂದ್ ಸ್ವಲ್ಪ ನೀರ್ ಹಾಕ್ಬೇಕು ಒಮ್ಮೆ ಅದ ನೋಡಿಲ್ಲಿ ಅದ ಹಾಕಿದ್ರಾಗ ತಡಿ ಫಸ್ಟ್ ಇದನ್ನು ಹಿಂಡುತ್ತೀನಿ ತಡಿ. ಅದಕ್ಕೆ ಹುಳಾಗಿಲ್ಲ. ಏನ್ ತಿನ್ನತಿ ಹೆಪಿಡೆಂಟ್ ಅಕ್ಕನ್ ಕೊಡ್ತೀನಿ ಮತ್ತೆ ನೀವು ಈಕಿದ್ ನೋಡಿ ಇಲ್ಲಿ ಹನಿ ಮ್ಯಾಗಿನ ಕಲಿ ಇನ್ನೂ ಹೋಗಿಲ್ಲ ಇಲ್ಲ ಹೊಳ್ತವನ ನಿನಗಿಲ್ನೂ ಆಗಿದ್ದು ಅದನ್ನೂ ಹೋಗಿಲ್ಲ ನನಗೆ ಹೇಳ್ತಾಳೆ ಬಂದ ನೀನು ನೋಡ್ಕೊ ಫಸ್ಟ್ ನಿನ್ನ ಮಕ್ಕ ಇದು ಹಾಕೋಬಿಡ ಮಮ್ಮಿ ಇದ್ರಾಗ. ನೋಡೋಣ ಒಂದೈತೆ ಮಮ್ಮಿ ಸ್ವೀಟ್ ಸ್ವೀಟ್. ಅಯ್ಯೋ ನೀದು ಎಕ್ಸ್ಪೆರಿಮೆಂಟ್ ಎಲ್ಲ ಹಂಗ ಇದ್ದಾಗ ಮಾಡ್ಬೇಕ. ಈಗ ತಿನ್ನೋ ಮನಸ್ಸಾಗಿತ್ತು ನಮಗೆ. ನೋಡೋಣ ತಡಿ ಮಿಕ್ಸ್ ಮಾಡಿ. ಖಾರ ಖಾರ ಸ್ವೀಟ್ ಆತಂದ್ರೆ ಇನ್ನೂ ಚಲೋ ಆಗತ್ತೆ. ಜಾಸ್ತಿ ಖಾರ ಹಾಕ್ಬೇಡ್ವಾ. ಖಾರ ಏನಿದು ಅದು ಬ್ಲ್ಯಾಕ್ ಸಾಲ್ಟ್ ಇಲ್ಲ ಹಾಕಿನ ಅದು ಉಪ್ಪು ಹಾಕ್ಬೇಕು, ಬಿಳೆ ಉಪ್ಪು ತಮನ ಫಸ್ಟ್ ಇದನ್ನ ನೋಡು ನಂಜಿ ನೋಡಿ ನೀನು. ಆಮು ಏನಿಗೆ ಖಾರ ಆಗೈತೆ? ಕಕ್ಕಟ್ ಖಾರ ಆಗೈತಿ. ನಿಮ್ಮ ಮಕ್ಳಿಗೆ ಜರ ಉಜಿಲ ನಮ್ಮ ಮಕ್ಕ ಇದನ್ನ ಮಾಡಬೇಡ, ಮೆಲ್ಲ ಕರ್ಕೊಂಬ. ಗರ್ಲ್ಸ್ ಬಾಯ್ಸ್ ಬಾಯ್ಸ್ ನೈ ಅವತ್ತು ಚಾಲೆಂಜ್ ಮಮ್ಮಿ गर्ल्स मैं बॉय नहीं नहीं ये चैलेंज नहीं कर रहे माँ, ये रेसिपी कर रहे. ओहो पानी पूरी का हाँ वेरी गुड गर्ल. कौन फर्स्ट कौन फर्स्ट जीतते उनको 500 रुपए मिलता हाँ देव 500 रुपये देवे. वो 500 रुपए देती अम्मू. देखो भी तूस बरी तो बनवास ಏನದು 500 रुपए आज तो मैं मैच गेम में जीती थी. ಕರೆಕ್ಟ್ ಆತ ಈಗ ಹಾ ಇನ್ನೊಂದು ಸ್ವಲ್ಪ ಕರೆಕ್ಟ್ ಆಗೈತಿ. ಅಂದ್ರೆ ಇನ್ನೊಂದು ಸ್ವಲ್ಪ ಅಂದ್ರೆ ಕಮ್ಮಿ ಆಗಿದ್ದೆ ಸಾಕು ಬಿಡ, ಕರೆಕ್ಟ್ ಆಗೈತದ. ಇನ್ನು ಹಂಗೆ ಅನ್ಸಾಕತ್ತೈತೆ ಪಾನಿಪುರಿ ಜೋಡಿ ತಿನ್ನಾಕತ್ತಿದ್ರೆ ಕರೆಕ್ಟ್ ಅನ್ನಿಸ್ತದ. ಹಾಕೇನು ಸನೇ ಅದನ್ನ ಕಟ್ಟ ಮಿಟ್ಟ ಅದ. ಇದು ಹಾಕಿದ್ರೆ ಟೇಸ್ಟ್ ಆಗತ್ತೈತಲ್ಲ. ಸಾಕು ಕರೆಕ್ಟ್ ಆಗೈತಿ. ಆಲೂಗಡ್ಡೆ ಅಂತೂ ಮೊದಲ ಕುದಿಯಕ್ಕೆ ಹಾಕಿದ್ದೆ ರೀ ನಾನು. ಅವು ಅಂತೂ ಈಗ ಕುದ್ದು ಮಸ್ತ್ ಮ್ಯಾಶ್ ಆದವು ರೀ. ಆಮೇಲೆ ಈಗ ಅದಕ್ಕೆ ಏನೇನು ಹಾಕ್ತೀವಿ ಸಾನೆ? ಫಸ್ಟ್ ಇದು ಉಳ್ಳಾಗಡ್ಡೆ ಹಾಕೊಂಡು ಅವ್ರ ಪಾನಿಪುರಿ ಇದ್ರೊಳಗೆ ಅವ್ರು ಬೇರೆ ಮತ್ತೆ ಮ್ಯಾಲೆ ಹಾಕ್ತಾರಲ್ಲ ಅವ್ರು ಉಳ್ಳಾಗಡ್ಡಿನ, ನಾವು ಮ್ಯಾಲೆ ಹಾಕೋದು ಬೇರೆ ತಗ ಅದ್ರೊಳಗೆ ಹಾಕೊಂಬಿಡ ನಾವು. ಇದ್ರಾಗ ಹಾಕಿರ್ತಾರೆ ಮತ್ತು ಅದ್ರಾಗ ಹಾಕಾರ ಅವ್ರು ಇದ್ರಾಗ ಮ್ಯಾಲೆ ಸಾಕೇನಿಷ್ಟ. ಅಷ್ಟು ಸಾಕು ಬಿಡಿ. ಅದಕ್ಕೆ ನೆಕ್ಸ್ಟ್ ಚಾಟ್ ಮಸಾಲ ಅವೆಲ್ಲ ಇದನ್ನ ಹಾಕೋ, ಬ್ಲ್ಯಾಕ್ ಸಾಲ್ಟ್ ಕಳ್ದಾಗೈತೆ ನಾವು ಪುಡಿ ಅಂತದ ಮ್ಯಾಲೆ ಅಗಳೈತದ ಇಲ್ಲ ಹಿಂಗೆ ಮ್ಯಾಶ್ ಮಾಡಿ ಹಾಕ್ಬೇಕು ನೋಡು. ಚಾಟ್ ಮಸಾಲನೂ ಅಲ್ಲೇ ಐತಿ, ಪಾನಿಪುರಿ ಮಸಾಲನೂ ಹಾಕೋದಕ್ಕೆ. ಇದು ಮ್ಯಾಶರ್ ಇತ್ವಾ ಅದೆಲ್ಲಿ ಇಟ್ಟಿರೋ ಏನು ಗೊತ್ತಾಗಿಲ್ಲ. ಚಾಟ್ ಮಸಾಲ ಹಾಕೊಂಡು ಸ್ವಲ್ಪ ಹೆಚ್ಚು ಕಮ್ಮಿ ಇಷ್ಟ ಐತಪ್ಪ. ಹಾಕಿಬಿಡು ಫಸ್ಟು, ಸ್ವಲ್ಪ ಐತದ. ಅವು ಖಾಲಿಯಾಗಿ ಪ್ಯಾಕೆಟ್ ಎಲ್ಲ ತೆಗೆದ್ಬಿಡು ಕಡೆಗೆ. ಏನದು ಹಾಗೇನೋ ಗೊತ್ತಿಲ್ಲ. ಪಾನಿಪುರಿ ಮಸಾಲೆನ ಹಾಕ್ತೀನಿ. ಮತ್ತೆ ಬರಕತ್ತೈತ ಬರ್ತೈತೆ ಮತ್ತೆ आंटी ನಾನಿ ಅನ್ಬಿಡ್ತಾ ನಮ್ಮ ಮಕ್ಳಿಗೆ ಅವ್ರ ಚಟ್ನಿ ಪ್ಲೀಸ್ ಚಾ. ಮತ್ತೇನೈತಲ್ಲ ಹಾಕೋದು? ಚಾಟ್ ಮಸಾಲ ಹಾಕಿದ್ವಿ ಅಷ್ಟೇ. ತಡಿ ಅವೆರಡು ಬರಲಿ ಮ್ಯಾಶ್ ಮಾಡ್ಕೊಂಡು ಸಾಕಲ್ಲ ಮ್ಯಾಮ್ ಇಷ್ಟ. ಖಾರ ಐತೆ ಬಿಡೋದು ಸಾಕು. ಉಪ್ಪು ಹಾಕಿದ್ವಿ, ಉಪ್ಪು ಖಾರನೂ ಹಾಕಿದ್ವಿ, ಖಾರ ಆಮೇಲೆ ಏನಾದ್ರು ಚಾಟ್ ಮಸಾಲ ಪಾನಿಪುರಿ ಮಸಾಲ ಕಾಲ ನಮ್ಮಕ್ಕ ಎಲ್ಲ ಹಾಕೈತಿ. ಈಗ ಅದಕ್ಕೆ ಮ್ಯಾಲೆ ಸ್ವಲ್ಪ ಇದನ್ನ ಹಾಕಿ ಕೊತ್ತಂಬರಿ ಪ್ಲಾಸ್ಟಿಕ್ ಹಾಕೊಂಡೈತಿ ಈಗ ಬಟ್ ಅದು ಮ್ಯಾಶ್ ಮಾಡ್ಕೊಂಡು. ಈಗ ಪಾನಿನೂ ರೆಡಿ ಆತ, ಆಲೂನು ರೆಡಿ ಆತ. ಈಗ ಇಲ್ಲೇ ಪೂರಿ ಕರಾಗ ಬಂದೆ. ಪೂರಿ ಏನು ಮಮ್ಮಿ ಅಲ್ಲಿ ಇದ್ರಾಗ ಅದ ನೋಡವ ಸ್ಟೂಡೆಂಟ್ ಡಬ್ಬಿ ಒಳಗೆ.
ಮೊನ್ನೆ ಅಲ್ಲೇ ಇತ್ತು ಅದನ್ನ ನೋಡಿದಾಗ. ಹಾಂ ಇಲ್ಲ ಆ ಬಕೆಟ್ನಾಗ ಇದ್ದಿರ್ಬೇಕು ನೋಡೋಣ. ಪೂರಿ ಇದು ಹಿಟ್ಟಿಲೇನೋ ಮಾಡ್ತಾರ ಮಮ್ಮಿ. ಹೌದು. ಆದ್ರ ಅವು ನಮಗೆ ಅಷ್ಟು ಪ್ರಾಪರ್ಲಿ ಬರೋದಿಲ್ಲ, ಕರೆಕ್ಟಾಗಿ ಉಬ್ಬೋದೇ ಇಲ್ಲ ಅವ. ಈ ಅಂಗಡಿ ಒಳಗ ರೆಡಿ ಸಿಗ್ತಾವ್ರಿ ಪ್ಯಾಕೆಟ್. ಅಷ್ಟು ಕರೆದ್ ಬಿಡು ಮಮ್ಮಿ. ಯಾಕೆ ಹೇಳ ಅದು ಹಾಲು ಜಗ್ಗಿ ಆಗೈತಿ, ಪಾನಿನೂ ಜಗ್ಗಿ ಆಗೈತಿ. ನಾ ಕರೀಲೇನಾ? ಹಾ ನಿಲ್ಬಾ, ನಾ ಕರಿತೇನೆ ಅಂತ. ಸೊ ಫೈನಲಿ ನೋಡ್ರಿಪ್ಪ ಇವಾಗ ಪಾನಿಪುರಿ ರೆಡಿ ಆದವು. ಆಮೇಲೆ ಆಲೂಗಡ್ಡೆ ಪಲ್ಯ ರೆಡಿ ಆಗೈತಿ. ಇಲ್ಲಿ ಪಾನಿ ರೆಡಿ ಆಗ್ಯಾವು. ಟೋಟಲ್ ಇವ್ರ ತಿನ್ನಾರ ರೆಡಿಯಾಗಿ ಕುತ್ಕೊಂಡಾರ ಇಲ್ಲಿ. ಒಂದು ಟೇಸ್ಟ್ ಮಾಡ್ದೇನ? ಟೇಸ್ಟ್ ಒಂದಲ್ಲ ಒಂದು ಈಗ 10 ಟೇಸ್ಟ್ ಮಾಡಿದ್ವಿ ನಾವು. ಹೆಂಗಯ್ಯವು? ಸಖತ್ತಾಗ್ಯಾವ, ಸೂಪರ್ ಆಗ್ಯಾವಲ್ಲ. ಮಸ್ತ್. ಹಿಂಗ್ ಮಾಡಾಕಿತ್ತು ನಾವು ಅಂಗಡಿಗೆ ಎದಕ್ಕೆ ಹೋಗ್ತೀವ ಅದೇ ಹೇಳ್ಬಿಡು. ಅದಕ್ಕೆ ನಾನು ಮನ್ಯಾಗ ಮಾಡಿ ನೋಡಿ, ಮನ್ಯಾಗ ತಿನ್ಲಿ ಮಕ್ಳು ಅಂತಂದು ಹೇಳಿ ಮನ್ಯಾಗ ಮಾಡ್ಕೊಂಡು ಈ ಥರ ತಿನ್ರಿ. ಮಕ್ಳಿಗೂ ಭಾಳ ಇಷ್ಟ ಆಕತಿ. ಮಾಡಿಕೊಟ್ನಂದ್ರೆ ಮಕ್ಕಳು ಖುಷಿಯಾಗಿರ್ತಾರೆ ರೀ. ಮಸ್ತ್ ಈ ಥರ ಮಾಡ್ಬೇಕು ನೋಡ್ರಿ. ಪಾನಿಪುರಿ ಮಾಡೋದು ಭಾಳ ಈಜಿ ರೀ. ಇವೇನು ಅಂಗಡಿಯಾಗ ಸಿಗ್ತಾವೆ, ತೊಗೊಂಬಂದು ಈ ಥರ ಕರಿಬೋದು ಮನೆ ಒಳಗೆ. ಇಲ್ಲತ್ತಂದ್ರೆ ಚಿರೋಟಿ ರವೆ ಅದನ್ನು ಹಾಕಿ ನಾದಿ ಆ ಮನೆಯಾಗೂ ಮಾಡ್ಬೋದು. ಆದರೆ ಈ ಥರ ಉಗುತ್ತೋ ಇಲ್ಲ ಗೊತ್ತಿಲ್ಲ, ನಾನಂತೂ ಮಾಡಿಲ್ಲ ಒಂದು ಸರನು. ಅದೊಂದು ಸಲ ಟ್ರೈ ಮಾಡ್ತೀನಿ. ನಿಮ್ಮ ಮಾಡಕ್ಕೆ ಬರಲಿಲ್ಲ ಅಂದ್ರೆ ಮನೆ ಪ್ಯಾಕೆಟ್ ಇಂಥವು ಸಿಗ್ತಾವ್ರೆ ಅಂಗಡಿ ಒಳಗೆ, ತೊಗೊಂಬಂದು ಕರೀರಿ. ಇದಂತ್ರ ಆಲೂಗಡ್ಡೆ ಪಲ್ಯ ಮಾಡೋದು ತೋರಿಸಿದ್ವಿ ನಾವು. ಆಮೇಲೆ ಪಾನಿ ಮಾಡೋದು ತೋರಿಸಿದ್ವಿ. ಮಸ್ತಾಗಿ ಎಂಜಾಯ್ ಮಾಡ್ರಿ ತಿಂದು. ಮಮ್ಮಿ ತಿನ್ನೋಣ ಬರ್ರಿ. ಮಸ್ತಾಗ್ಯಾವ, ಸೂಪರ್ ಆಗ್ಯಾವ ರೀ. ಭಾಳ ಮಸ್ತ್ ಆಗ್ಯಾವ ಬಿಡ. ನೋಡ್ರಿ ಇವತ್ತಿನ ನಮ್ಮ ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿರ್ಬೇಕು. ಪಾನಿಪುರಿ ಅಂತೂ ಮಸ್ತ್ ಆಗ್ಯಾವ. ನೀವು ಒಂದ್ಸತ ಮನೆಯೊಳಗೆ ಟ್ರೈ ಮಾಡ್ಕೊಂಡು ತಿನ್ರಿ. ಎಷ್ಟು ಸಿಂಪಲ್ ಆಗಿ ಈಸಿ ವೇ ಒಳಗೆ ಆತ್ರಿ ಇದು. ಐ ಥಿಂಕ್ ನಿಮಗೂ ಇಷ್ಟ ಆಗಿರ್ಬೇಕು. ಇಷ್ಟ ಆಗಿದ್ರೆ ನಮ್ಮ ಚಾನಲ್ ಒಂದು ಲೈಕ್ ಮಾಡಿರಿ. ಹೊಸದಾಗೆಲ್ಲ ಯಾರಾದ್ರೂ ನಮ್ಮ ಚಾನಲ್ ನೋಡತ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊರಿ. ಬೆಟ್ಟ ಆಗೋಣಂತ್ರಿ ಮತ್ತೆ ಜಲ್ದಿ ನೆಕ್ಸ್ಟ್ ವಿಡಿಯೋದೊಳಗೆ. ಜೈ ಭಾರತ್, ಜೈ ಕರ್ನಾಟಕ. ಓಕೆ, ಬಾಯ್.